ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ದಾವಣಗೆರೆ ತಾಲೂಕು ಪುಟಗನಾಳು ಗ್ರಾಮದಲ್ಲಿ ಬಂದಿದ್ವಿ. ಇದು ಏನಂತಂದ್ರೆ ಭದ್ರಾ ಕಮಾಂಡ್ ಏರಿಯಾದಲ್ಲಿ ಬರ್ತಕ್ಕಂಥ ವಿಲೇಜು. ಇಲ್ಲಿ ಮೇಜರ್ ಆಗಿ ಭತ್ತವನ್ನ ಬೆಳೀತಾ ಇದಾರೆ. ಸೊ ಇಲ್ಲಿ ನಮ್ಮ ರೈತರು ಈ ಭತ್ತದ ಗದ್ದೆಯನ್ನ ಕನ್ವರ್ಷನ್ ಮಾಡಿ ಈಗ ಅಡಿಕೆಯನ್ನ ಇಲ್ಲಿ ಬೆಳೀತಾ ಇದಾರೆ. ಸೊ ಇಲ್ಲಿ ನೀವು ಗಮನಿಸಬಹುದು, ಇದು ಸುಮಾರು 6 ವರ್ಷದ ತೋಟ ಇದು. ಇಲ್ಲಿ ನೋಡ್ರಿ, ಸುತ್ತ 4 ಭಾಗದಲ್ಲೂ ಕೂಡ ಈ ಒಂದು ತೋಟ ಭತ್ತದ ಗದ್ದೆಯಿಂದ ಕವರ್ ಆಗಿದೆ. ವರ್ಷದಲ್ಲಿ 2 ಭತ್ತದ ಬೆಳೆನ ಇಲ್ಲಿ ಮಾಡ್ತಾರೆ. ಸೊ ಹಾಗಾಗಿ ವರ್ಷ ಪೂರ್ತಿ ನೀರು ಈ ತೋಟವನ್ನ ಬಾಧಿಸುತ್ತೆ. ಇದನ್ನ ಯಾಕೆ ನಾನು ತೋರಿಸ್ತಾ ಇದ್ದೀನಿ ಅಂತಂದ್ರೆ, ಭೂಮಿ ಸರಿಯಾಗಿ ಗಾಳಿ ಆಡದೇ ಇದ್ರೆ ಅಥವಾ ಈ ಒಂದು ನೀರು ಸರಿಯಾಗಿ ಬಸಿದು ಹೊರಗಡೆ ಹೋಗದೆ ಇದ್ರೆ ಯಾವ ರೀತಿಯ ತೊಂದರೆಗಳಾಗ್ತದೆ ಅಂತಂದು ತಾವಿಲ್ಲಿ ಗಮನಿಸಬಹುದು. ಯಾಕಂದ್ರೆ ಅಡಿಕೆಗೆ ಏನು ಅಂತಂದ್ರೆ, ಸ್ವಲ್ಪ ಚೆನ್ನಾಗಿ ನೀರು ಬಸ್ದು ಹೋಗುವಂತ ಭೂಮಿ ಆದ್ರೆ ಅಲ್ಲಿ ಬೆಳೆ ಉತ್ಕೃಷ್ಟವಾಗಿ ಬರುತ್ತೆ. ಜೊತೆಗೆ ಮಣ್ಣು ಗಾಳಿ ಆಡ್ತಿರ್ಬೇಕು. ಹಾಗಿದ್ರೆ ಗಿಡದ ಬೇರುಗಳು ಉಸಿರಾಟಕ್ಕೆ ಒಕ್ಕೊಂಡ್ಬಿಟ್ಟು ಚೆನ್ನಾಗಿ ಬೇರು ಬೆಳವಣಿಗೆ ಆಗ್ತದೆ, ಗಿಡನೂ ಕೂಡ ಚೆನ್ನಾಗಿ ಬೆಳವಣಿಗೆ ಆಗ್ತದೆ. ಸೊ ಇಲ್ಲಿ ತಾವು ಗಮನಿಸಬಹುದು, ಈ ಕಡೆ ಕೊನೆಯ ಒಂದು 2 ಸಾಲು ಯಾಕೆ ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಇದು 6 ವರ್ಷದ ಒಂದು ಗಿಡಗಳು ಇಲ್ಲಿ ಕರೆಕ್ಟ್ ಆಗಿ ನಿಮಗೆ ಕಾಣ್ತವೆ. ಸೊ ಇಲ್ಲಿ ಕೊನೆಯ ಸಾಲ ಆದ್ಮೇಲೆ ಏನಂತಂದ್ರೆ, ಒಂದು ಟ್ರೆಂಚ್ನ ಓಪನ್ ಮಾಡಿದ್ದಾರೆ. ಸುಮಾರು ಒಂದು 2 ಇಂದ 2.5 ಅಡಿ ಆಳದಲ್ಲಿ. ಹಾಗಾಗಿ ಇಲ್ಲಿ ನಿಂತಿರತಕ್ಕಂಥ ನೀರು ಹರಿದು ಹೊರಗಡೆ ಹೋಗುತ್ತೆ. ಜೊತೆಗೆ ಮಣ್ಣಲ್ಲಿ ಗಾಳಿ ಆಡೋದ್ರಿಂದ, ಆ ಒಂದು ಗಿಡದ ಪಕ್ಕನೆ ಟ್ರೆಂಚ್ ಓಪನ್ ಮಾಡೋದ್ರಿಂದ ಗಾಳಿ ಆಡೋದ್ರಿಂದ ಬೇರಿನ ಬೆಳವಣಿಗೆ ತುಂಬಾ ಚೆನ್ನಾಗಿ ಆಗುತ್ತೆ. ಸೊ ಹಾಗಾಗಿ ತಾವು ಇಲ್ಲಿ ಗಮನಿಸಬಹುದು, 6 ವರ್ಷದ ಒಂದು ಗಿಡಗಳು ಕಂಪ್ಲೀಟ್ ಬೆಳವಣಿಗೆನ ಹೊಂದಿ ತುಂಬಾ ಚೆನ್ನಾಗಿ ಕಾಣ್ತಿದಾವೆ. ಮತ್ತೆ ಈ ಸಾಲಿನಲ್ಲಿ ಎಲ್ಲೂ ಕೂಡ ಒಂದು ಗಿಡನೂ ಹೋಗಿಲ್ಲ, ಅಂದ್ರೆ ಎಲ್ಲಿ ಗ್ಯಾಪ್ ಆಗಿಲ್ಲ. ಎಲ್ಲಾ ಗಿಡಗಳು ಚೆನ್ನಾಗಿ ಬೆಳವಣಿಗೆ ಆಗಿದಾವೆ. ಅದೇ ನೀವು ಈ ಕಡೆ ಭಾಗದಲ್ಲಿ ನೋಡಿದ್ರೆ ಗಿಡದ ಬೆಳವಣಿಗೆ ತುಂಬಾ ವೇರಿಯೇಷನ್ ಇದೆ. ಅಂದ್ರೆ ಈ ಗಿಡಗಳು ಜಾಸ್ತಿ ಇಲ್ಲಿ ಹೋಗಿದಾವೆ, ಅವುಗಳನ್ನ ಮತ್ತೆ ರಿಪ್ಲೇಸ್ ಮಾಡಿದ್ದಾರೆ. ಇವರು ರೈತರು ಹೇಳೋ ಪ್ರಕಾರ ಏನಂತಂದ್ರೆ, ಇದು 1 ಎಕರೆ ತೋಟದಲ್ಲಿ ಸುಮಾರು 1000 ಗಿಡವನ್ನ ಮತ್ತೆ ಅವರು ರೀಪ್ಲಾಂಟ್ ಮಾಡಿದ್ದಾರೆ. ಅಂದ್ರೆ 1 ಎಕರೆಗೆ 550ರಿಂದ 600 ಗಿಡ ಕುಂದಿರ್ತವೆ. ಬಟ್ ಇಲ್ಲಿ ಹಾಕಿರೋದೇನಪ್ಪಾ ಅಂದ್ರೆ ಟೋಟಲ್ 1500 ಗಿಡಗಳು ಹಾಕಿದಂಗೆ. ಅಂದ್ರೆ ಇದು ಸುಮ್ಮನೆ ವೇಸ್ಟ್ ಜಾಸ್ತಿ ಆಗುತ್ತೆ ಅಂತ. ಸೊ ಇಲ್ಲಿ ಇನ್ನೂ ಒಂದು ಏನ್ ಪ್ರಾಬ್ಲಮ್ ಅಂತಂದ್ರೆ, ಅವ್ರು ಮುಂಚೆ ಹಾಕ್ಬೇಕಾದ್ರೆ ಈ ಚೆಂಗುಣಿ ಅಂತ ನಾವೇನ್ ಹೇಳ್ತೀವಿ, ಅಂದ್ರೆ ಆ ಗಿಡ ತಂದಾಗ ಆ ಗಿಡದ ಪ್ಯಾಕೆಟ್ ಕೆಳಗಡೆ ಏನು ಎಷ್ಟು ಗಾತ್ರ ಇರುತ್ತೆ ಅಷ್ಟೇ ಮಾತ್ರ ಗುಂಡಿಯನ್ನ ತೆಗೆದು ಹಾಕಿರ್ತಕ್ಕಂಥ ತೋಟ. ಹಾಗಾಗಿ ಗಿಡಗಳ ಒಂದು ಏನು ಸಾಯೋ ಪ್ರಮಾಣ ಇಲ್ಲಿ ಜಾಸ್ತಿ ಆಗಿದೆ. ಸೊ ಅದೇ ನೀವು ಕೊನೆ ಸಾಲನ್ನ ನೋಡಿದ್ರೆ ತುಂಬಾ ಉತ್ಕೃಷ್ಟವಾಗಿ ಬಂದಿದ್ದಾವೆ. ಹಾಗಾಗಿ ಈ ತರದ ಒಂದು ಪರಿಸ್ಥಿತಿಯಲ್ಲಿ ತೋಟ ಮಾಡುವಂತ ರೈತರು ದಯವಿಟ್ಟು ತಮ್ಮ ಜಮೀನಿನ ಸುತ್ತ ಒಂದು 2ರಿಂದ 2.5 ಅಡಿ ಆಳಕ್ಕೆ ಸುತ್ತ ಬಸಿಗಾಲುವೆಯನ್ನ ಮಾಡ್ಕೊಳ್ರಿ. ಆ ನಂತರ ಗಿಡಗಳನ್ನು ಹಚ್ಚಬೇಕಾದ್ರೆ ಸರಿಯಾದ ಪ್ರಮಾಣದಲ್ಲಿ ಗುಂಡಿಯನ್ನು ತೆಗೀರಿ. ಸುಮಾರು 2ರಿಂದ 3 ಅಡಿ ಅಗಲದಷ್ಟು ಗುಂಡಿಯನ್ನು ತೆಗೆದು ಹೊರಗಡೆ ಕೆಂಪು ಮಣ್ಣು ಇತ್ತು ಅಂತಂದ್ರೆ ಆ ಕೆಂಪು ಮಣ್ಣನ್ನ ಗುಂಡಿಗೆ ತುಂಬಿ ಆ ನಂತರ ಗಿಡಗಳನ್ನ ನಾಟಿ ಮಾಡ್ರಿ. ಬಹಳಷ್ಟು ಜನ ರೈತರು ಫಸ್ಟ್ ಗಿಡ ಇಟ್ಟು ಆ ನಂತರ ಮಣ್ಣು ಹೊಡೆಸಕ್ಕೆ ಹೋಗ್ತಾರೆ. ಸೊ ಅದು ವೈಜ್ಞಾನಿಕವಾಗಿ ಸೂಕ್ತ ಅಲ್ಲ. ಯಾಕಂದ್ರೆ ಈ ಬೇರುಗಳು ಕೆಳಗಡೆ ಗಟ್ಟಿ ಪದರದಲ್ಲೇ ಇದ್ದಾಗ ಬೇರುಗಳ ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ. ಸೊ ಹಾಗಾಗಿ ದಯವಿಟ್ಟು ಇದನ್ನ ಫಾಲೋ ಮಾಡ್ಕೊಂಡು ಈ ರೀತಿ ಆಗಿರ್ತಕ್ಕಂಥ ತೋಟದಲ್ಲಿ ಇದನ್ನ ರಿಕವರಿ ಮಾಡ್ಲಿಕ್ಕೆ ಪ್ರತಿ 2 ಸಾಲಿಗೆ ಒಂದರಂತೆ ಈ ರೀತಿ ಓಪನ್ ಡ್ರೈನೇಜ್ ಅಥವಾ ಏನು ಬಸಿಗಾಲುವೆ ಅಂತ ಹೇಳ್ತೀವಿ ಅದನ್ನ ಮಾಡ್ಬೋದು. ಇಲ್ಲ ಅಂತಂದ್ರೆ ಒಂದು ನಿಗದಿತ ಪ್ರಮಾಣದಲ್ಲಿ ನಾವೇನು ಈ ಅಂಡರ್ಗ್ರೌಂಡ್ ಡ್ರೈನೇಜ್ ಅಂತ ಹೇಳ್ತೀವಿ, ಅಂದ್ರೆ ಈ ಅಂಡರ್ಗ್ರೌಂಡ್ ಡ್ರೈನೇಜ್ ಮಾಡಿದಾಗ ನಮಗೆ ಯಾವುದೇ ರೀತಿಯ ಒಂದು ಕಲ್ಟಿವೇಶನ್ಗೆ ಪ್ರಾಬ್ಲಮ್ ಆಗೋದಿಲ್ಲ. ಆದ್ರೆ ಸ್ವಲ್ಪ ಹೆಚ್ಚು ಕಾಸ್ಟ್ ಆಗುತ್ತೆ ಇದಕ್ಕೆ ಅಂಡರ್ಗ್ರೌಂಡ್ ಡ್ರೈನೇಜ್ ಮಾಡಬೇಕು ಅಂತಂದ್ರೆ. ಸೊ ಯಾವ್ದಾದ್ರು ಒಂದು ರೂಪದಲ್ಲಿ ತಾವು ನೀರನ್ನ ಹೊರಗೆ ಹಾಕ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು. ಮತ್ತೆ ಮಣ್ಣು ಗಾಳಿ ಆಡೋಗೆ ಮಾಡ್ಲೇಬೇಕು. ಈಗ ನೋಡ್ರಿ, ಇಲ್ಲಿ ಒಂದು ನಿಮ್ಗೆ ಹೆಂಗೆ ತೋರಿಸ್ತಿದ್ದೀವಿ,
ಇಲ್ಲಿ ಏನು ಅಂತಂದ್ರೆ ಒಂದು ಅಂಡರ್ಗ್ರೌಂಡ್ ಡ್ರೈನೇಜ್ ಮಾಡ್ಲಿಕ್ಕೆ ಅಂತಂದು ಓಪನ್ ಮಾಡಿದಾಗ ನೀರು ಹೇಗೆ ಬಸಿತಾ ಇದೆ ನೋಡ್ರಿ. ಈ ನೀರು ನಮ್ಗೆ ಮೇಲ್ಗಡೆ ಕಣ್ಣಿಗೆ ಕಾಣ್ತಿರಲ್ಲ, ಆದ್ರೆ ಮಣ್ಣಿನೊಳಗಡೆ ಈ ಬೇರಿನ ಒಂದು ಬೆಳವಣಿಗೆಗೆ ಸಾಕಷ್ಟು ತೊಂದರೆ ಮಾಡ್ತಿರುತ್ತೆ. ಹಾಗಾಗಿ ದಯವಿಟ್ಟು ಡ್ರೈನೇಜ್ ನ ಈ ತರದ ತೋಟಗಳಲ್ಲಿ ಕೊಟ್ಕೊಂಡ್ಬಿಟ್ಟು ತಾವು ಮೇಂಟೈನ್ ಮಾಡ್ಬೇಕಾಗತ್ತೆ.